ನಿಮ್ಮ ಆಲೋಚನೆ ಅಂತೆ ನಾನಷ್ಟು ಕ್ರೂರಿ ಅಲ್ಲ ಮೇಡಮ್. ನಾನು ಅವಳು ಇಬ್ರು ಇಷ್ಟಪಟ್ಟು ಮದುವೆ ಆಗಿದ್ದವರು. ನಾನಷ್ಟೊಂದು ಪ್ರೀತಿಯಿಂದ ಪ್ರೀತಿಸಿ ನನ್ನ ಹೆಂಡತಿನೇ ಕೊಲೆ ಮಾಡೋ ಅಷ್ಟು ಕ್ರೂರಿ ಅಲ್ಲ ಮೇಡಮ್. ಕ್ರೂರಿ ಅಲ್ಲ. ಮಿಸ್ಟರ್ ವಿಜಯ್, ನೀವೊಂದು ಹೇಳಿಕೆ ಕೊಟ್ಟಿದ್ದೀರಾ. ಅದೇನು ಅಂದ್ರೆ ಪ್ರತಿದಿನ ಬೆಳಿಗ್ಗೆ ಸುಮಾರು 5:30 ಇಂದ 7 ಗಂಟೆವರೆಗೂ ಜಾಗಿಂಗ್ ಮಾಡ್ತೀನಿ ಅಂತ. ಹೌದು ಮೇಡಮ್. ನೀವ್ ಜಾಗಿಂಗ್ ಮಾಡಕ್ಕೆ ಪ್ರತಿದಿನ ಬೆಳಿಗ್ಗೆ ನೀವು ಮತ್ತೆ ನಿಮ್ ಹೆಂಡತಿ ಇಬ್ರು ಜೊತೆಲ್ ತಾನೇ ಹೋಗ್ತಿದ್ದಿದ್ದು? ಹೌದು ಮೇಡಮ್. ಆ ದಿನ 2ನೇ ತಾರೀಕು ನೀವ್ ಅವತ್ತೊಬ್ರೇ ಜಾಗಿಂಗ್ ಮಾಡಕ್ ಹೋಗಿದ್ದೀರಾ. ಯಾಕೆ ನೀವು ನಿಮ್ ಹೆಂಡತಿನ ಬೆಳಿಗ್ಗೆ ಜಾಗಿಂಗ್ ಕರ್ಕೊಂಡು ಹೋಗ್ಲಿಲ್ಲ? ನೀವು ಜಾಗಿಂಗ್ ಡ್ರೆಸ್ ಹಾಕೊಳ್ಳೋದಿಕ್ಕೂ ನಿಮ್ ರೂಮ್ಗೆ ಹೋಗ್ಲಿಲ್ವಾ? ಕರಿಬಿಳಿ ನಾಯಿದು ಮಾವ. ಅಂಕಲ್, ನೀವು ಇವ್ರ ಜೊತೆ ಸೇರ್ಕೊಂಡ್ಬಿಟ್ರ ಕಂಪ್ನಿ ಕೊಡೋದಕ್ಕೆ? ನಾಳೆ ಹೆಂಗಿದ್ರು ಮೈಸೂರಿಗೆ ಹೊರಟೋಗ್ತೀನ. ಇನ್ನೇನಿದ್ರು ಮುಂದಿನ ತಿಂಗಳು ತಾನೇ ಬರೋದು. ಅದಕ್ಕೆ ಇದೊಂದು ಸಣ್ಣ ಪಾರ್ಟಿ ಕಣಮ್ಮ. ಸೂಪರ್ ಪಾರ್ಟಿ ಮಾಮ. ಅಂಕಲ್, ಮುಂದಿನ ತಿಂಗಳು ಬರ್ಬೇಕಾದ್ರೆ ಸರೋಜಾ ಆಂಟಿನೂ ನಿಮ್ ಮಗಳು ದಿವ್ಯಾನು ಕರ್ಕೊಂಬನ್ನಿ. ಮುಂದಿನ ಸಲ ಕರ್ಕೊಂಬರ್ತೀನಿ ಬಿಡಮ್ಮ. ರೀ, ನೀವು ಅಂಕಲ್ ಯಾವಾಗ ಊಟ ಮಾಡೋದು? ಟೈಮ್ ನೋಡಿದ್ದೀರಾ ಎಷ್ಟಾಯ್ತು ಅಂತ? ಚಿನ್ನ, ಇನ್ನೊಂದೆರಡು ಲಾಸ್ಟ್ ಪ್ಯಾಕ್ ಇದೆ. ಅದನ್ನ ನಾನು ಮಾವ ಮುಗಿಸಿ ಆಮೇಲೆ ಊಟ ಮಾಡ್ಬಿಡ್ತೀವಿ. ಪ್ರತಿ ವೀಕೆಂಡ್ ನಲ್ಲೂ ಇದೇ ಮಾತನ್ನೇ ಹೇಳ್ತಾ ಇರ್ತೀರಾ ನೀವು. ಇದೇ ಲಾಸ್ಟ್ ವೀಕೆಂಡ್ ಚಿನ್ನ. ನೆಕ್ಸ್ಟ್ ವೀಕೆಂಡ್ ನಿಂದ ಈ ಮಾತುಗಳು ನಿನ್ ಕಿವಿಗೆ ಬೀಳಲ್ಲ, ಇನ್ಯಾವತ್ತು ಬೀಳಲ್ಲ. ಸರಿ, ಬೆಳಗ್ಗೆ ನಾನು ಜಾಗಿಂಗ್ ಬರೋದಿಲ್ಲ. ನನ್ನನ್ನು ಏಳಿಸ್ಬೇಡಿ ಆಯ್ತಾ? ನಂಗೆ ತುಂಬಾ ತಲೆನೋವಾಗ್ತದೆ. ವಿಜಯ್, ನನ್ನ ಊಟ ಮುಗೀತ. ನಾನು ಹೋಗಿ ಮಲಗ್ತೀನೋ?